ಟಿಫನ್ ಮಾಡೋಷ್ಟ್ರಲ್ಲಿ ಲೇಟಾಗಿ ಹೋಗ್ಬಿಡುತ್ತಲ್ಲ, ಕೆಲಸ ಎಲ್ಲ ಮಾಡಿಕೊಂಡು ಟಿಫನ್ ಮಾಡೋಷ್ಟ್ರಲ್ಲಿ ಲೇಟಾಗಿ ಹೋಗ್ಬಿಡುತ್ತಲ್ವ. ಹಾಗಾಗಿ ನಾನು ಇದನ್ನು ತೊಗೊತೀನಿ. ಇವತ್ತು ಮಾರ್ನಿಂಗಿಂದನೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಕಂಟಿನ್ಯೂಸ್ ಆಗಿ ನಾನು ವ್ಲಾಗ್ನ ಹಾಕ್ತೀನಿ. ಯಾರೂ ಕೂಡ ಸ್ಕಿಪ್ ಮಾಡದಿರೋ ಥರ ಕೊನೆ ತನಕ ನೋಡಿದ್ರೆ ನಿಮಗೂ ಕೂಡ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ಹೇಗೆ ಅಂದ್ಬಿಟ್ಟು ಟಿಪ್ಸ್ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಕೊನೆ ತನಕ ವೀಡಿಯೋನ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ವೆಯ್ಟ್ ಚೆಕ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಮಾರ್ನಿಂಗ್ ಇದ್ದು ಆಲ್ರೆಡಿ ನಾನು ಖಾಲಿ ಹೊಟ್ಟೆಯಲ್ಲಿ ಚೆಕ್ ಮಾಡ್ತಾ ಇಲ್ಲ. ಒಂದು 2 ಗ್ಲಾಸ್ ನೀರು ಕೂಡ ಕುಡ್ದಿದ್ದೀನಿ. ಬನ್ನಿ, ನಿನ್ನೆ ಎಷ್ಟಿತ್ತು ಇವತ್ತು ಎಷ್ಟಿತ್ತು ಅಂತ ಒಂದ್ಸರಿ ಚೆಕ್ ಮಾಡ್ಕೊಬಿಡೋಣ. ಇವಾಗ ಫಸ್ಟು ಮೊಬೈಲ್ ಇಲ್ದೇ ನಾನು ನಿಂತ್ಕೋಬೇಕು, ಇಲ್ಲಾಂದರೆ ಮೊಬೈಲು ಕೂಡ ಇಲ್ಲಿ ವೆಯ್ಟ್ ತೋರಿಸು 68.4 ಇದೆ ಅಲ್ವಾ. ಇನ್ನು ನೆಕ್ಸ್ಟ್ ಡೇಗೆ ಎಷ್ಟು ಆಗ್ಬೋದು, ಇವತ್ತು ನಮ್ಮದು ಡಯಟ್ ಎಲ್ಲ ಹೇಗಿರುತ್ತೆ, ನಾವು ಹೇಗೆ ಮೇಂಟೈನ್ ಮಾಡಿದ್ರೆ ನಮ್ಮದು ವೆಯ್ಟ್ ಲಾಸ್ ಆಗುತ್ತೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಅರ್ಚನಾ ರೋಹಿತ್ ಮಿನಿ ಬ್ಲಾಗ್. ಇವತ್ತು ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಅಲ್ಲಿ ಬೆಲ್ ಐಕನ್ ಇರುತ್ತೆ, ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಎಲ್ಲ ವಿಡಿಯೋಸ್ಗಳು ಕೂಡ ನಿಮಗೆ ಬರ್ತಾ ಹೋಗುತ್ತೆ. ಇವಾಗ ನಾನು ಫಸ್ಟ್ ನೀವು ತಂಬ್ಲೈನ್ನೇ ನೋಡಿರ್ತೀರಾ ಏನಕ್ಕೆ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಆ ತಂಬ್ಲೈನಲ್ಲಿ ಏನು ಹಾಕಿದ್ದೀನಿ, ನಾನು ಫಸ್ಟೇ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದಾಗ ಹೇಳಿದ್ದೆ ಕೆಲವೊಂದು ನಾನು ವೆಯ್ಟ್ ಲಾಸ್ ಟಿಪ್ಸ್ ಮತ್ತು ವೆಯ್ಟ್ ಲಾಸ್ಗೆ ಏನೇನು ರೆಸಿಪೀಸ್ನ ಹಾಕ್ತೀನಿ, ಅದನ್ನು ನೀವು ಫಾಲೋ ಮಾಡಿ ಅಂತ ಹೇಳ್ಬಿಟ್ಟು. ತುಂಬ ದಿನ ಆಗಿತ್ತು ನಾನು ವೆಯ್ಟ್ ಲಾಸ್ ರೆಸಿಪಿನ ಹಾಕಿ. ಹಾಗಾಗಿ ಇವಾಗ ಕಂಟಿನ್ಯೂಸ್ ಆಗಿ ನಾನು ಸ್ವಲ್ಪ ಫುಡ್ಗಳನ್ನ ಹೇಳ್ಕೊಳ್ಳೋಣ. ಮತ್ತು ನಾನು ಕೂಡ ನನ್ನ ತಮ್ಮನ ಮ್ಯಾರೇಜ್ ಇತ್ತು ಅಂತ ಹೇಳ್ಬಿಟ್ಟು ವಿಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಆಗಿರಲಿಲ್ಲ, ಅಲ್ಲೇ ಆಗೋಯ್ತು. ಹಾಗಾಗಿ ಇವಾಗ ಕಂಟಿನ್ಯೂಸ್ ಆಗಿ ಹೆಲ್ಪ್ ಆಗುತ್ತೆ ತುಂಬ ಜನಕ್ಕೆ. ಮತ್ತು ಎಷ್ಟೋ ಜನ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ, ಏನು ತಗೋಬೇಕು ಏನು ತಗೋಬಾರ್ದು ಅಂತ ನಿಮ್ಗೆ ಕನ್ಫ್ಯೂಸಲ್ಲಿ ಇರ್ತೀರ. ಮತ್ತು ಇನ್ನೊಂದು ಏನು ಮಾಡ್ತೀರಾ ಅಂತ ಹೇಳಿದ್ರೆ ರೈಸ್ನ ಸ್ಕಿಪ್ ಮಾಡಿಬಿಡೋದು, ಬರೀ ಫ್ರೂಟ್ಸ್ನ ತಿನ್ನೋದು, ಆ ಥರ ಇರ್ತೀರ. ಎಲ್ಲನೂ ಚೆನ್ನಾಗಿ ತಿನ್ಕೊಂಡು ಯಾವ ಥರ ವೆಯ್ಟ್ ಲಾಸ್ ಆಗೋದು ಅಂತ ಹೇಳ್ಬಿಟ್ಟು ನಾನು ಪೂರ್ತಿ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರು ಕೂಡ ಮಿಸ್ ಮಾಡದಿರೋ ತನಕ ವಿಡಿಯೋ ಎಂಡ್ ಆಗೋ ತನಕ ನೀವು ವಿಡಿಯೋನ ನೋಡಿದ್ರೆ ನಿಮಗೆ ಅಲ್ಲಿಂದ ಏನಾದರೂ ಒಂದು ಟಿಪ್ಸ್ ಸಿಗುತ್ತೆ ಅಂತ ನಾನು ಹೇಳ್ತೀನಿ. ನಿಮ್ಮ ಮಾರ್ನಿಂಗಿಂದ ನಾನು ಏನೆಲ್ಲ ಮಾಡ್ತೀನಿ ಅಂತ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡದಿರೋ ಥರ ನೋಡಿ. ನಾನು ಕೂಡ ನನ್ನ ಬ್ರದರ್ ಮ್ಯಾರೇಜ್ಗೆ ಹೋಗ್ಬಿಟ್ಟು ನಾನು ಒಂದು ಇಷ್ಟು ವೆಯ್ಟ್ ಅಂತ ಮೇಂಟೈನ್ ಮಾಡಿರ್ತೀನಿ. ಆ ವೆಯ್ಟಿಂದ ಸ್ವಲ್ಪ ಏನಾದರೂ ಜಾಸ್ತಿ ಆದರೆ ನಾನು ಕೂಡ ವೆಯ್ಟ್ನ ರೆಡ್ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ ವೆಯ್ಟ್ನ ರೆಡ್ಯೂಸ್ ಮಾಡಬೇಕಾದ್ರೆ ಏನೇನೆಲ್ಲ ಫುಡ್ನ ತಗೊತೀನಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಿದ್ದೀನಿ. ತುಂಬ ಜನಕ್ಕೆ ಇದು ಯೂಸ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡದಿರೋ ಥರ ಕೊನೆ ತನಕ ನೋಡಿದ್ರೆ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು. ಓಕೆ, ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟು ನಾನು ಮಾರ್ನಿಂಗ್ ಎದ್ಬಿಟ್ಟು ಏನೇನೆಲ್ಲ ತಗೊತೀನಿ, ವೆಯ್ಟ್ ಲಾಸ್ಗೆ ಯಾವ ಫುಡ್ನ ತಗೊಂಡ್ರೆ, ಯಾವ ಫ್ರೂಟ್ಸ್ನ ತಗೊಂಡ್ರೆ ವೆಯ್ಟ್ ಲಾಸ್ ಚೆನ್ನಾಗಾಗುತ್ತೆ ಅನ್ನೋದು ನಾನಿಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ಮಾರ್ನಿಂಗ್ ಎದ್ದ ತಕ್ಷಣ ಒಂದು ಗ್ಲಾಸ್ ನೀರು ತೊಗೊಂಡ್ಬಿಟ್ಟಿರ್ತೀನಿ. ಅದಾದಮೇಲೆ ನಾನು ಗ್ರೀನ್ ಟೀನ ತೊಗೊತೀನಿ. ನಾನು ಗ್ರೀನ್ ಟೀನ ತೊಗೊಳ್ಳೋದು ಇಲ್ಲಿ ನೋಡಿ, ಇಲ್ಲಿ ಬ್ಯೂಟಿ ಕೇರ್ ವಿತ್ ಬಯೋಟಿನ್ ಅಂತ, ಇದು ಹೇರ್ಗೂ ಕೂಡ ಸಪೋರ್ಟ್ ಮಾಡುತ್ತೆ. ಲೆಮನ್ ಆ್ಯಂಡ್ ಹನಿ ಫ್ಲೇವರ್ನ ನಾನು ತಗೊತೀನಿ. ನಂದು ಎಕ್ಸಸೈಸ್ ಮುಗ್ದಿರುತ್ತೆ, ಬಿಫೋರ್ ವರ್ಕೌಟ್ ಆದರೂ ತೊಗೊತೀನಿ ನಾನಿದು, ಇಲ್ಲಾಂದರೆ ಆಫ್ಟರ್ ವರ್ಕೌಟ್ ಆದರೂ ತೊಗೊತೀನಿ. ನನಗೇನಾದರೂ ಯಾಕಂದರೆ ನಂದು 6:30ಗೆ ನಾನು ವರ್ಕೌಟ್ ಮಾಡ್ತೀನಿ. ಜುಂಬಾ ಕ್ಲಾಸಸ್ ಬರುತ್ತೆ, ನಾನು ಜುಂಬಾ ಕ್ಲಾಸ್ಗೆ ಜಾಯ್ನ್ ಆಗಿದ್ದೀನಿ. ಹಾಗಾಗಿ ಅದು ವರ್ಕೌಟ್ನ ಮುಗಿಸಿ ನಾನು ಒಂದು ಗ್ರೀನ್ ಟೀನ ತೊಗೊತೀನಿ. ಇಲ್ಲಾಂದರೆ ವರ್ಕೌಟ್ ಮಾಡ್ತಾ ನಾನು ಗ್ರೀನ್ ಟೀನ ತೊಗೊತೀನಿ. ನಾನು ನೋಡಿ ಇಲ್ಲಿ ಒಂದು 2-3 ಪೀಸ್ ಪಪ್ಪಾಯ ಕೂಡ ತೊಗೊತೀನಿ. ಯಾಕಂದರೆ ನಾವು ವರ್ಕೌಟ್ ಎಲ್ಲ ಮಾಡಿರ್ತೀವಲ್ವ, ಹಾಗಾಗಿ ಖಾಲಿ ಹೊಟ್ಟೆಲಿರ್ತೀವಿ. ಇಲ್ಲ 1 ಗ್ಲಾಸ್ ಹಾಲು ತೊಗೊಬೋದು. ಹಾಲಂದರೆ ಸ್ಲಿಮ್ ಮಿಲ್ಕ್ನೇ ತೊಗೊಬೇಕು. ಪಪ್ಪಾಯ ತೊಗೊಳೋದ್ರಿಂದ ಇದರಲ್ಲಿ ಲೋ ಕ್ಯಾಲರಿ ಇರುತ್ತೆ ಮತ್ತು ಇದರಲ್ಲಿ ಇಮ್ಯುನಿಟಿ ಕೂಡ ಬೂಸ್ಟ್ ಮಾಡುತ್ತೆ. ಹಾಗಾಗಿ ನಾವು ಲೇಡೀಸ್ ಎಲ್ಲ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಟಿಫನ್ ಮಾಡೋಷ್ಟ್ರಲ್ಲಿ ಲೇಟಾಗಿ ಹೋಗ್ಬಿಡುತ್ತಲ್ಲ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಗ್ರೀನ್ ಟೀ ಎಲ್ಲ ಆದಮೇಲೆ ಇಲ್ಲಿ ನೋಡಿದ್ವಿ ಒಂದು ಇಡ್ಲಿ ತೊಗೊಂಡಿದ್ದೀನಿ. ಮತ್ತು ಅದಕ್ಕೆ ಸ್ವಲ್ಪ ಸಾಂಬಾರು ಮತ್ತು ಇನ್ನೊಂದು ಸ್ವಲ್ಪ ಪಪ್ಪಾಯನ ತೊಗೊಂಡಿದ್ದೀನಿ. ಅವಾಗ ಸ್ವಲ್ಪ ಪಪ್ಪಾಯ ತಿಂದೆ ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ಪಪ್ಪಾಯ ತೊಗೊಂಡಿದ್ದೀನಿ. ಮತ್ತು ಇದೆಲ್ಲ ಆದಮೇಲೆ ಕಾಫಿ ಕುಡಿಯೋರಿಗೆ ಅಭ್ಯಾಸ ಇರುತ್ತೆ ಅಲ್ವಾ, ನೀವು ಕಾಫಿನ ಫುಲ್ ಅವಾಯ್ಡ್ ಮಾಡಬೇಕು. ಯಾಕಂದರೆ ವೆಯ್ಟ್ ಲಾಸ್ ಜರ್ನಿಲಿ ಇರಬೇಕಾದ್ರೆ
ಕಾಫಿನ ಕುಡಿಯೋದ್ರಿಂದ ನಮಗೆ ವೆಯ್ಟ್ ಲಾಸ್ ಆಗಲ್ಲ. ಹಾಗಾಗಿ ನೀವೇನು ಮಾಡಬೇಕು ನೋಡಿ, ಸ್ಲಿಮ್ ಮಿಲ್ಕ್ ಅಂತ ಸಿಗುತ್ತೆ. ಇದು ಸ್ಲಿಮ್ಡ್ ಮಿಲ್ಕ್, ಇದು ನಿಜವಾಗ್ಲೂ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದನ್ನು 1 ಪ್ಯಾಕ್ನ 2 ದಿನ ಯೂಸ್ ಮಾಡ್ಬೋದು. ಇದು ಅರ್ಧ ಲೀಟ್ರ್ ಇರುತ್ತೆ, ನೀವು ಕಾಲು ಲೀಟ್ರು. ನಾನು ಇದೆಲ್ಲ ತಿಂದಮೇಲೆ 1 ಗ್ಲಾಸ್ ಆಫಷ್ಟು ನೋಡಿ ತುಂಬ ಹಾಲು ಬರುತ್ತೆ. ಅದನ್ನು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಇದ್ರ ತುಂಬ ಹಾಲು ಕುಡಿತೀನಿ. ಇಷ್ಟು ನಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿರುತ್ತೆ. ಇದಾದಮೇಲೆ ಮತ್ತೆ ಏನು ತೊಗೊಳಕ್ಕೆ ಹೋಗಲ್ಲ ನಾನು. ಇಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನಿಸುತ್ತೆ. ಫ್ರೂಟ್ಸ್ನ ನೀವು ಸೀಸನಲ್ ಫ್ರೂಟ್ಸ್ಗಳನ್ನ ಇಟ್ಕೋಬೋದು. ಆ್ಯಪಲ್, ಪೊಮೊಗ್ರೆನೇಟ್, ಮತ್ತು ಇವಾಗ ಸೀಸನಲ್ ಫ್ರೂಟ್ಸ್ ಅಂದರೆ ನೇರಳೆಹಣ್ಣು. ಎಲ್ಲರೂ ಕೇಳಿರ್ತೀರಲ್ವ, ನಿಜವಾಗ್ಲೂ ಇದು ತುಂಬ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ನೀವು ಇದನ್ನು ಕೂಡ ತಿನ್ಬೋದು. ನೇರಳೆಹಣ್ಣು ಕೂಡ ನೋಡಿ 100 ಗ್ರಾಮ್ ಅಷ್ಟು ನೀವು ತಗೊಂಡು ತಿನ್ಬೋದು. ಇದನ್ನು ಕೂಡ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಇನ್ನಿಷ್ಟು ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿರುತ್ತೆ. ಇದಾದಮೇಲೆ ನಾನು ಮಧ್ಯಾಹ್ನ ಏನೇನು ಕುಕ್ ಮಾಡ್ಕೊಂಡು ಮಧ್ಯಾಹ್ನ ಏನೇನು ತಿಂತೀನಿ ಅಂತ ತೋರಿಸ್ತೀನಿ ಬನ್ನಿ. ನಿಮ್ಗೆ ಆವಾಗಲೇ ಹೇಳ್ದಂಗೆ ನಾನು ಟಿಫನ್ ಎಲ್ಲ ಆದಮೇಲೆ 1/4 ಲೀಟ್ರಷ್ಟು ಹಾಲನ್ನ ತಗೊಂಡಿದ್ದೀನಿ. ಈ ಹಾಲಿಗೆ ನೀವೇನು ಮಿಕ್ಸ್ ಮಾಡಬಾರ್ದು. ಶುಗರ್ ಆಗಲಿ ಇಲ್ಲ ಹನಿ ಆಗಲಿ ಬೆಲ್ಲ ಆಗಲಿ ಏನು ಕೂಡ ಯೂಸ್ ಮಾಡಬಾರ್ದು. ನೋಡಿ ಹಂಗೆ ಕುಡಿಬೇಕು, ಹಂಗೇ ಸ್ವೀಟಾಗಿದೆ. ನೀವೇನಾದ್ರು ಹಾರ್ಲಿಕ್ಸ್ ಮತ್ತು ಬೂಸ್ಟ್ ಆ ಥರ ಏನಾದರೂ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ನಿಮ್ಮದು ವೆಯ್ಟ್ ಲಾಸ್ ಜರ್ನಿಗೆ ಶುಗರ್ ಆ್ಯಡ್ ಆದಂಗೆ ಆಗಿಬಿಡುತ್ತೆ. ಹಾಗಾಗಿ ನೀವೇನು ಯೂಸ್ ಮಾಡ್ದೇ ಜಸ್ಟ್ ನೀವು 1 ಮಂತ್ ಮಾಡ್ಕೊಂಡು ಬನ್ನಿ, ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಆಮೇಲೆ ನೀವೇ ಹೇಳ್ತೀರಾ ನಿಜವಾಗ್ಲೂ ಟಿಪ್ಸ್ ಚೆನ್ನಾಗಿತ್ತು ಅಂತ. ಇವಾಗ ಊಟ ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಅದಾದಮೇಲೆ ನಾನಿಲ್ಲಿ ಕುಕ್ಕರ್ಗೆ ಇಟ್ಕೊಂಡು ಒಂದು ಟೊಮೊಟೊನ ಹಾಕ್ಕೊಂಡು 3-4 ವಿಷಲ್ ಬಸ್ಕೊಳ್ಳೋಣ ಅಂತ ಇಟ್ಕೊತಿದ್ದೀನಿ. ಅಷ್ಟರಲ್ಲಿ ನಾನಿಲ್ಲಿ ವೆಜಿಟೇಬಲ್ ಫ್ರೈ ಸಲಾಡ್ಸ್ನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಇಬ್ಬರಿಗೆ ಆಗೋಷ್ಟು ವೆಜಿಟೇಬಲ್ಸ್ನ ತೊಗೊಂಡಿದ್ದೀನಿ. ಸ್ವಲ್ಪ ಬ್ರೋಕಾಲಿ ಮತ್ತು ಕ್ಯಾರೆಟ್, 2 ಕ್ಯಾರೆಟ್ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಸ್ವಲ್ಪ ಬೀನ್ಸ್ನ ತೊಗೊಂಡಿದ್ದೀನಿ. ಇವಾಗ ಇದನ್ನು ಯಾವ ಥರ ಬಾಯ್ಲ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋದು ನೋಡ್ಕೊಳ್ಳೋಣ ಬನ್ನಿ. ಫಸ್ಟು ನಾನೊಂದು ಬೌಲ್ನ ತೊಗೊಂಡು ಅದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡಿದ್ದೀನಿ. ಇದೆಲ್ಲ ವೆಜಿಟೇಬಲ್ಸ್ ಎಲ್ಲ ನಾನು ಬಾಯ್ಲ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನೋಡಿ ಅದನ್ನು ಈ ಥರ ಬಾಯ್ಲ್ ಮಾಡೋಕ್ಕೆ ಇಟ್ಕೊಳ್ಳೋಣ. ಫಸ್ಟ್ ನೀಟಾಗಿ ಒಂದು 2-3 ಥರ ತರಕಾರಿ, ನಿಮಗೆ ಯಾವ ತರಕಾರಿ ಬೇಕೋ ಆ ತರಕಾರಿನ ನೀವು ತೊಗೊಬೋದು. ಮತ್ತು ಬ್ರೋಕಲಿನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸಾಲ್ಟ್ ಕೂಡ ಹಾಕೊಂಬಿಡೋಣ. ಇವಾಗ ನೋಡಿ ಇಲ್ಲಿ ಇಷ್ಟು ಕನ್ಸಿಸ್ಟೆನ್ಸಿ, ಇದು ಆಲ್ರೆಡಿ ಬಾಯ್ಲ್ ಆಗಿದೆ, ಸಾಕು. ಇನ್ನು ನಾವು ಇದಕ್ಕೆ ಸ್ವಲ್ಪ ಸಾಲ್ಟ್ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ಕೊಬೇಕು. ಅದಕ್ಕೆ ಇಷ್ಟು ಕನ್ಸಿಸ್ಟೆನ್ಸಿ ಆದಮೇಲೆ ನಾನು ಇದನ್ನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊತೀನಿ. ನೋಡಿ ನಾನು ಇದನ್ನು ಶಿಫ್ಟ್ ಮಾಡ್ಕೊತೀನಿ. ಈ ಕಂಟೈನರ್ಗೆ ಇದನ್ನು ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ನೋಡಿ ಇಲ್ಲಿ ಬಾಯ್ಲ್ ಆಗಿದೆ. ಇವಾಗ ಇದನ್ನು ನಾವು ಯಾವ ಥರ ಫ್ರೈ ಮಾಡ್ಕೊಬೇಕು ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತೀನಿ. ಬನ್ನಿ, ಪನ್ನ ಇಟ್ಕೊಂಡಿದ್ದೀನಿ. ಮತ್ತು ಅದೇ ಪನ್ನ ಇಟ್ಕೊಂಡು ಅದಕ್ಕೆ ಇವಾಗ ಏನೆಲ್ಲ ಆ್ಯಡ್ ಮಾಡ್ಕೊಬೇಕು. ನಾವು ತುಂಬ ಟೇಸ್ಟ್ ನೋಡಬಾರ್ದು. ನಮಗೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗಬೇಕು ಅಂತ ಹೇಳಿದ್ರೆ ಟೇಸ್ಟ್ ನೋಡ್ತಾ ತುಂಬಾ ಸೂಪರಾಗಿರುತ್ತೆ. ಅದು ಡಿಪೆಂಡ್ಸ್, ನೀವು ಯಾವ ಥರ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ಸ್ ಆಗುತ್ತೆ. ನಾನೀಗ ಒಂದು 2-3 ಸ್ಪೂನ್ ತುಪ್ಪನ ಯೂಸ್ ಮಾಡ್ತೀನಿ. ವೆಯ್ಟ್ ಲಾಸ್ ಮಾಡಬೇಕಾದ್ರೆ ತುಪ್ಪ ತಿಂದರೆ ದಪ್ಪ ಆಗ್ತಾರಪ್ಪ, ನಾವು ತುಪ್ಪ ತಿನ್ನಲ್ಲ ಅಂತ ಅಂದ್ಕೊಳ್ಳೇಬೇಡಿ. ಯಾಕಂದರೆ ತುಪ್ಪ ಅನ್ನೋದು ನಮ್ಮ ಬಾಡಿಗೆ ಗುಡ್ ಫ್ಯಾಟ್ ಆಗಿರುತ್ತೆ. ನೀವು ದಿನಕ್ಕೆ 1 ಸ್ಪೂನ್ ಅಷ್ಟಾದ್ರೂ ನೀವು ತುಪ್ಪನ ಕನ್ಸ್ಯೂಮ್ ಮಾಡಬೇಕು. ಓಕೆನಾ? ನಾನು ಇಲ್ಲಿ ಒಂದು 2 ಸ್ಪೂನ್ ತುಪ್ಪ ಹಾಕಾದ್ಮೇಲೆ ಸ್ವಲ್ಪ ಪೆಪ್ಪರ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಹಾಗೆ ಮತ್ತು ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಬೇಯಿಸ್ಕೊಂಡಿದ್ವಲ್ಲ ಆ ಬಾಯ್ಲ್ ತರಕಾರಿ ಎಲ್ಲನೂ ಇದರೊಳಗಡೆ ಹಾಕ್ಕೊಡ್ಬೇಕು. ಇದರೊಳಗಡೆ ಹಾಕಾದ್ಮೇಲೆ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದೆಲ್ಲ ನೀಟಾಗಿ ಆ ಪೆಪ್ಪರು ಸಾಲ್ಟು ಎಲ್ಲವೂ ಕೂಡ ನೀಟಾಗಿ ಅದಕ್ಕೆ ಇಡಬೇಕು. ನಿಮಗೆ ಖಾರ ಬೇಕು ಅಂದರೆ ನೀವು ಖಾರ ಕೂಡ ಆ್ಯಡ್ ಮಾಡ್ಕೊಬೇಕು. ಸ್ವಲ್ಪ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಬೋದು ನೀವು. ಬಟ್ ನಾನಿಲ್ಲಿ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡಲ್ಲ. ವೆಯ್ಟ್ ಲಾಸ್ ಪ್ರೊಸೆಸಿಂಗಲ್ಲಿ ಇರಬೇಕಾದ್ರೆ ಸ್ವಲ್ಪ ಖಾರ, ಉಪ್ಪು ಎಲ್ಲ ಸ್ವಲ್ಪ ಕಡಿಮೆನೇ ತಗೊಳ್ಳಿ. ನೀವು ಸ್ವಲ್ಪ ಉಪ್ಪು ಖಾರ ಎಲ್ಲ ಕಡಿಮೆ ತಗೊಂಡ್ರೆ ನಿಮ್ಮ ಹೆಲ್ತಿಗೂ ಕೂಡ ಒಳ್ಳೆಯದು. ಹಾಗಾಗಿ ಉಪ್ಪು ಖಾರನ ನಾನಿಲ್ಲಿ ಜಾಸ್ತಿ ಯೂಸ್ ಮಾಡಲ್ಲ. ನಮಗೆ ಎಷ್ಟು ಬೇಕು ಅಷ್ಟು ನಾನು ಮಾಡ್ಕೊಂಡು ಇಲ್ಲಿ ಕನ್ಸ್ಯೂಮ್ ಮಾಡ್ತೀನಿ. ನೋಡಿ
ಇವಾಗ ಇದಕ್ಕೆ ಪೆಪ್ಪರ್ ಎಲ್ಲ ಹಿಡಿದಿದೆ ಅಲ್ವಾ, ನಿಮಗೆ ಬೇಕು ಅಂದರೆ ಇನ್ನೂ ಕೂಡ ಸ್ವಲ್ಪ ಪೆಪ್ಪರ್ನ ಹಾಕೊಬೋದು. ಇದಾದಮೇಲೆ ಮತ್ತೆ ನೆಕ್ಸ್ಟ್ ನಾನು ಇದಕ್ಕೆ ಸ್ವಲ್ಪ ಸೋಯಾ ಸಾಸ್ನ ಆ್ಯಡ್ ಮಾಡ್ಕೊತೀನಿ. ಒಂದು 2 ಟೇಬಲ್ ಸ್ಪೂನ್ಸು ನಾನಿಲ್ಲಿ ಸೋಯಾ ಸಾಸ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಅದು ಕೂಡ ಬೇಡವಾಗಿತ್ತು. ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಒಂದೆರಡು ನಿಮಿಷ ಹಾಗೆ ಬಿಡ್ತೀರಿ. ಅದ್ರದ್ದು ಏನಿದೆ ಆ ಸೋಯಾ ಸಾಸ್ತಿ ಎಲ್ಲ ಫ್ಲೇವರ್ ಎಲ್ಲ ಇದಕ್ಕೆ ಸ್ವಲ್ಪ ಇಟ್ಕೊಳ್ಳೋ ತನಕ ನೀವು ಬಿಟ್ಬಿಟ್ಟು ಸಿಮ್ಮಲ್ಲಿ ಇಟ್ಬಿಡಿ. ಹಾಗೆಯೇ ಸ್ವಲ್ಪ ಒಂದು 2ರಿಂದ 3 ನಿಮಿಷ ಸಿಮ್ಮಲ್ಲಿಟ್ಟರೆ ತರಕಾರಿ ಏನಾದರೂ ಬಾಯ್ಲ್ ನೀಟಾಗಿ ಆಗಿಲ್ಲ ಅಂತ ಹೇಳಿದ್ರೆ ತುಂಬಾ ಜಾಸ್ತಿ ಬಾಯ್ಲ್ ಮಾಡ್ಕೋಬಾರ್ದು, ಯಾಕಂದರೆ ಅದರಲ್ಲಿರುವಂಥ ವಿಟಮಿನ್ಸ್ ಎಲ್ಲ ಕೂಡ ಹೋಗ್ಬಿಡುತ್ತೆ. ಮೀಡಿಯಮ್ಮಲ್ಲಿ ನಾವು ಬಾಯ್ಲ್ ಮಾಡ್ಕೋಬೇಕು, ಯಾಕಂದರೆ ಇದರಲ್ಲೆಲ್ಲ ಹೆಚ್ಚಿನದಾಗಿ ನಮಗೆ ನ್ಯೂಟ್ರಿಷನ್ ಸಿಗೋದು. ಹಸಿ ತರಕಾರಿ ತಿಂದ್ರೂ ಚೆನ್ನಾಗಿರುತ್ತೆ, ಮತ್ತು ಈ ಥರ ಬಾಯ್ಲ್ ಮಾಡ್ಕೊಂಡು ತಿಂದ್ರೂ ಕೂಡ ಚೆನ್ನಾಗಿರುತ್ತೆ. ಮತ್ತು ಈ ಬ್ರೋಕಲಿ ತುಂಬಾ ಹೆಲ್ಪ್ ಮಾಡುತ್ತೆ ನಮ್ಮ ವೆಯ್ಟ್ ಲಾಸ್ಗಾಗಲಿ, ಮತ್ತು ನಮ್ಮ ಸ್ಕಿನ್ಗಾಗಲಿ, ಮತ್ತು ನಮ್ಮ ಹೇರ್ಗಾಗಲಿ ತುಂಬಾ ಯೂಸ್ಫುಲ್ ಆಗಿದೆ. ನಿಮಗೆ ಅದು ಸಿಗಲಿಲ್ಲ ಅಂತ ಹೇಳಿದ್ರೆ ನೀವು ಬೇರೆ ಆಪ್ಷನಲ್ ತರಕಾರಿಗಳನ್ನು ಕೂಡ ನೀವು ತೊಗೊಬೋದು. ಇದೊಂದು 3 ಮಿನಿಟ್ಸ್ ಬೇಕು ನೀಟಾಗಿ ಅದೆಲ್ಲ ಇಟ್ಕೊಳ್ಳೋಕ್ಕೆ. ಅಷ್ಟರಲ್ಲಿ ನಾನು ಆವಾಗಲೇ ಏನು ಸಾಂಬಾರು ಇಟ್ಟಿದೆ, ಸಾಂಬಾರು ಕೂಡ ವಿಜಿಲ್ ಆರಿದೆ. ಅದನ್ನು ಸ್ವಲ್ಪ ಟೊಮೊಟೊ ಹಾಕಿದ್ದೆ. ಇವಾಗ ಅದನ್ನು ರುಬ್ಕೊಂಡು ಹಾಕೋಬೇಕು. ನೀವೆಲ್ಲ ಯಾವ ಥರ ಮಾಡ್ತೀರಾ ಅಂತ ಗೊತ್ತಿಲ್ಲ. ನಾನು ಜಾಸ್ತಿ ಏನೇ ಸಾಂಬಾರು ಮಾಡಿದ್ರೂ ಮಸಾಲೆನ ಯೂಸ್ ಮಾಡಲ್ಲ, ಯಾಕಂದರೆ ಮಸಾಲೆ ನನಗೂ ಇಷ್ಟ ಆಗಲ್ಲ, ಮತ್ತು ನಮ್ಮ ಹಸ್ಬೆಂಡ್ ಕೂಡ ಇಷ್ಟ ಆಗಲ್ಲ. ಈ ಥರನೇ ಇದ್ದರೆ ಟೇಸ್ಟಿಯಾಗಿರುತ್ತೆ ಮತ್ತು ಚೆನ್ನಾಗೂ ಕೂಡ ಇರುತ್ತೆ. ನೋಡಿ ಕಾಳು ಬೆಂದಿದೆ, ನಾನು ಸ್ವಲ್ಪ ಕಾಳು ಕೂಡ ಹಾಕ್ಕೊತಾ ಇದ್ದೀನಿ. ಇದು ಕೂಡ ಪ್ರೋಟೀನ್. ಈ ಬೀನ್ಸ್ಗಳು ಏನಿದೆ ಇದು ಕೂಡ ತುಂಬಾ ಹೆಲ್ದಿಯಾಗಿರುತ್ತೆ ಮತ್ತು ಪ್ರೋಟೀನ್ ಕೂಡ. ಇವಾಗ ಇದಕ್ಕೆ ಸ್ವಲ್ಪ ನಾನು ಏನೇನೆಲ್ಲ ಹಾಕ್ಕೊಂಡು ರುಬ್ಕೊಂಡು ನೋಡ್ತಾ ಹೋಗೋಣ ಬನ್ನಿ. ನಾನಿಲ್ಲಿ ಒಂದು 2 ಒಣಮೆಣ್ಸಿನ್ಕಾಯಿನ ಹಾಕ್ಕೊತಿದ್ದೀನಿ. ಒಂದು 1/4 ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊತಿದ್ದೀನಿ. 2 ಇಕ್ಳು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ರುಬ್ಬಿರ್ತೀವಿ ಆ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ. ನಿಮಗೆ ಖಾರ ಜಾಸ್ತಿ ಬೇಕು ಅಂತ ಹೇಳಿದರೆ ನೀವು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ನಾನಿಲ್ಲಿ 2 ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಖಾರ ಇದೆ ಮೆಣಸಿನ್ಕಾಯಿ ಅಂತ ಹೇಳ್ಬಿಟ್ಟು 2ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಕನ್ಸಿಸ್ಟೆನ್ಸಿ ಗಟ್ಟಿ ಸ್ವಲ್ಪ ತೆಳುವಾಗಿರಲಿ ಅಂತ ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ನಾನಿದು ಕೇಳಿರ್ಬೋದು, ನೀವು ಉಪ್ಸಾರು ಅಂತಾರೆ, ಬೀನ್ಸ್ಗಳು ಉಪ್ಸಾರು ಅಂತ ಆ ಥರ ಮಾಡಿದ್ದೀನಿ ನಾನು. ಇದಕ್ಕೆ ಎಕ್ಸ್ಟ್ರಾ ಖಾರ ಕೂಡ ಹರಿತಾರೆ, ಬಟ್ ನಮ್ಮ ಮನೇಲಿ ಯಾರೂ ಖಾರ ಇಷ್ಟಪಡಲ್ಲ ಅಂತ ಹೇಳ್ಬಿಟ್ಟು ನಾನು ಇದರೊಳಗಡೆನೇ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ. ಇವಾಗ ಇದನ್ನು ಒಂದು ಕುದಿ ಬರೋ ತನಕ ಬೇಯಿಸ್ಕೊಳ್ಳೋಣ, ಮತ್ತೆ ಉಪ್ಪೆಲ್ಲ ನೋಡಿಕೊಂಡು. ನೋಡಿ ಇಷ್ಟು ಕನ್ಸಿಸ್ಟೆನ್ಸಿಲಿ ಮಾಡ್ಕೊಂಡಿದ್ದೀನಿ. ಇದು ಮುದ್ದೆಗೆ ಮತ್ತು ರೈಸ್ಗೆ ತುಂಬಾ ಚೆನ್ನಾಗಿರುತ್ತೆ. ಸಾಂಬಾರು ಕೂಡ ಕುದೀತಾ ಇದೆ, ಆಲ್ರೆಡಿ ಸಾಂಬಾರು ಆಗಿದೆ. ಆಲ್ರೆಡಿ ಟೇಸ್ಟ್ ಕೂಡ ನಾನು ನೋಡಿದೆ, ಸೂಪರಾಗಿದೆ. ಬನ್ನಿ ಇವಾಗ ಊಟನ ಸರ್ವ್ ಮಾಡ್ಕೊಳ್ಳೋಣ. ನಾವು ಊಟ ಮಾಡಬೇಕಾದ್ರೆ ಎಷ್ಟು ಪ್ರಮಾಣದಲ್ಲಿ ಏನೇನು ಹಾಕೋಬೇಕು ಮೇನ್ ಅದೇ ಇಂಪಾರ್ಟೆಂಟು. ಇದನ್ನು ಸ್ಕಿಪ್ ಮಾಡದೇ ಇರೋ ಥರ ನೋಡಿದ್ರೆ ನಿಮ್ಮ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ. ಸರ್ವ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಫಸ್ಟಿಗೆ ಇಲ್ಲಿ ನೋಡಿ 1 ಕಪ್ಪಷ್ಟು ರೈಸ್ನ ತೊಗೊಂಡಿದ್ದೀನಿ. ಇದು ಮೇ ಬಿ ಆ್ಯಕ್ಚುಲಿ ನಾವು ತುಂಬ ದಪ್ಪ ಇರೋರು ಒಂದು 50 ಗ್ರಾಮ್ ಅಥವಾ 80 ಗ್ರಾಮ್ ರೈಸ್ನ ಮಾತ್ರ ತೊಗೋಬೇಕು. ನಾನಿಲ್ಲಿ ಮೇ ಬಿ ಇದು ಒಂದು 100 ಗ್ರಾಮ್ ಇರಬೇಕಂತ ಅಂದ್ಕೊತೀನಿ. ನೋಡಿ ಇದು 1 ಕಪ್ ಆಗುತ್ತೆ. ಸೇಮ್ ಅದೇ ಕಪ್ಪಲ್ಲಿ ಮತ್ತೆ ನಾನು ಸಾಂಬಾರು ಕೂಡ ತೊಗೊತೀನಿ. ಆವಾಗಲೇ ಏನು ಸಾಂಬಾರು ಮಾಡ್ಕೊಂಡಿದ್ವಿ ಆ ಸಾಂಬಾರು. ನಾನು ಜಾಸ್ತಿ ಇಲ್ಲಿ ಸಾಂಬಾರಿಗಿಂತ ಕಾಳನ್ನ ಯೂಸ್ ಮಾಡ್ಕೊತೀನಿ, ಯಾಕಂದರೆ ಇದರಲ್ಲಿ ಫೈಬರ್ ಮತ್ತು ಪ್ರೋಟೀನ್ ಇರೋದ್ರಿಂದ ನಮ್ಮ ಡೈಜೆಷನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಡೈಜೆಷನ್ ಆದ್ರೇ ಅಲ್ವಾ ನಮಗೆ ವೆಯ್ಟ್ ಲಾಸ್ ಚೆನ್ನಾಗಾಗೋದು, ಹಾಗಾಗಿ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ. ಈ ಸಾಂಬಾರು ಕೂಡ ತೊಗೊಂಡಾಯಿತು. ಇದಾದಮೇಲೆ ಏನು ಆವಾಗಲೇ ನಾನು ವೆಜಿಟೇಬಲ್ಸ್ ಮಾಡ್ಕೊಂಡಿದ್ದೆ, ಅದು ಸಾಟೆ ವೆಜಿಟೇಬಲ್ಸ್ ಅಂತ ಹೇಳ್ತಾರೆ,
ಕೂಡ ತೊಗೊಂಡಿದ್ದೀನಿ. ನಿಮಗೇನಾದರೂ ಈ ಥರ ವೆಜಿಟೇಬಲ್ ಫ್ರೈ ಇಷ್ಟ ಆಗಲಿಲ್ಲ ಅಂತ ಹೇಳಿದ್ರೆ ನೀವೇನು ಮಾಡ್ಬೋದು ಗೊತ್ತಾ, ಇದನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಪಲ್ಯ ಥರನೂ ಮಾಡಿಕೊಂಡು ನೀವು ತಿನ್ಬೋದು. ಅದು ಕೂಡ ಆಪ್ಷನಲ್ ಇದೆ, ಅದು ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಇಲ್ಲಿ ತುಂಬ ನಾನು ವೆಜಿಟೇಬಲ್ಸ್, ನಮ್ಮ ಹಸ್ಬೆಂಡ್ ಕೂಡ ಈ ಥರ ವೆಜಿಟೇಬಲ್ಸ್ ಅಂದರೆ ತುಂಬಾ ಇಷ್ಟ, ಅವರು ಕೂಡ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ನಾನು ಕೂಡ ಇಷ್ಟಪಟ್ಟು ತಿನ್ನೋದ್ರಿಂದ ನಾರ್ಮಲಾಗಿ ನೋಡಿ ಈ ಥರ ಇಷ್ಟು ನಾನು ವೆಜಿಟೇಬಲ್ಸ್ನ ತೊಗೊತೀನಿ. ಮತ್ತು ಇದಕ್ಕೆ ನೋಡಿ, ಇದಕ್ಕೆ ನಾನು 1 ಕಪ್ ಆಗೋಷ್ಟು ಮೊಸರನ್ನ ತೊಗೊತೀನಿ. ಮೊಸರಲ್ಲೂ ಕೂಡ ನಮಗೆ ಪ್ರೋಟೀನ್ ಇರುತ್ತೆ. ಇವಾಗ ನೋಡಿ, ಇಲ್ಲಿ ಪ್ರೋಟೀನ್ ಇದೆ ಮತ್ತು ಇಲ್ಲಿ ಕಾರ್ಬೋಹೈಡ್ರೇಟ್ಸ್ ಇದೆ, ಇಲ್ಲಿ ಫೈಬರ್ ಇದೆ, ಇನ್ನು ಸಾಂಬಾರು. ಆ್ಯಕ್ಚುಲಿ ಇದರಲ್ಲೂ ಕೂಡ ಈ ಕಾಳಲ್ಲೂ ಕೂಡ ಪ್ರೋಟೀನ್ ಇದೆ. ಇವಾಗ ನಾವು ಮೊದಲಿಗೆ ಊಟನ ಮಾಡಬೇಕಂದ್ರೆ ಯಾವ ಥರ ಮಾಡಬೇಕಪ್ಪ ಅಂತ ಹೇಳಿದ್ರೆ, ಕೆಲವರು ಏನು ಮಾಡ್ತಾರೆ ಗೊತ್ತಾ, ಫಸ್ಟಿಗೆ ರೈಸ್ನ ತಿಂದುಬಿಡ್ತಾರೆ. ಆ ಥರ ಮಾಡಬಾರ್ದು. ರೈಸ್ನ ತಿಂದರೆ ನಮ್ಗೆ ಇನ್ನೂ ಜಾಸ್ತಿ ಬೇಕು ಅಂತ ಅನಿಸುತ್ತೆ. ಹಾಗೆ ಫಸ್ಟ್ ನಾವೇನು ವೆಜಿಟೇಬಲ್ಸ್ ತೊಗೊಂಡಿದ್ದೀವಿ, ವೆಜಿಟೇಬಲ್ಸ್ನೆಲ್ಲ ಫಸ್ಟ್ ಖಾಲಿ ಮಾಡಬೇಕು, ಆಮೇಲೆ ರೈಸ್ನ ತಿನ್ನಬೇಕು, ಆಮೇಲೆ ಮೊಸರನ್ನ ಬೇಕಾದ್ರೆ ನೀವು ಅನ್ನಕ್ಕಾದರೂ ಹಾಕೊಬೋದು. ಇಷ್ಟೇ. ಇನ್ನು ಇದ್ರ ಮೇಲೆ ನಿಮಗೆ ಬೇಕು ಅಂತ ಏನಾದರೂ ಅನಿಸಿದ್ರೆ ಬೇಕಾದ್ರೆ ಇನ್ನೊಂದು ಕಪ್ ಮೊಸರನ್ನ ತೊಗೋಬೋದು. ಅದನ್ನ ಬಿಟ್ಟು ಇನ್ನು ರೈಸ್ನ ನೀವು ತೊಗೋಬೇಡಿ, ಯಾಕಂದರೆ ವೆಯ್ಟ್ ಲಾಸ್ ಪ್ರೊಸೆಸ್ಸಲ್ಲಿ ಇರೋರಿಗೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಹಾಗಾಗಿ ಇಷ್ಟನ್ನೆಲ್ಲ ಊಟ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತೀನಿ ಬನ್ನಿ. ಊಟಕ್ಕೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ತುಂಬ ತರಕಾರಿಗಳನ್ನ ಯೂಸ್ ಮಾಡಿಕೊಂಡು ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ. ಈಗ ನೋಡಿ, ಇಲ್ಲಿ ಇಬ್ಬರಿಗಾಗೋವಷ್ಟು ನನ್ನ ಮಕ್ಕಳು ಉಪ್ಪಿಟ್ಟು ತಿನ್ನಲ್ಲ, ಹಾಗಾಗಿ ಅವ್ರಿಗೆ ಸಪ್ರೇಟಾಗಿ ರೈಸ್ ಇದೆ ಅಂತ ಹೇಳ್ಬಿಟ್ಟು ಇನ್ನು ಕ್ಯಾರೆಟು, ಬೀನ್ಸು, ಬ್ರೋಕಲ್ನ ಯೂಸ್ ಮಾಡ್ಕೊಂಡು ನಾನು ಸ್ವಲ್ಪ ಇಲ್ಲಿ ನೋಡಿ ಇಷ್ಟೆಷ್ಟು ರವೆನ ಯೂಸ್ ಮಾಡ್ಕೊಂಡು ಉಪ್ಪಿಟ್ಟು ಮಾಡ್ಕೊತಾ ಇದ್ದೀನಿ. ಮೊಳಕೆ ಕಾಳು ಇತ್ತು ಅಂತ ಸ್ವಲ್ಪ ಮೊಳಕೆ ಕಾಳು ಕೂಡ ಉಪ್ಪಿಟ್ಟಿಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇನ್ನು ಈ ಥರ ನನ್ನ ನೈಟ್ ಊಟ ಆಗಿರುತ್ತೆ. ಆ ಉಪ್ಪಿಟ್ಟಲ್ಲೇ ಎಲ್ಲ ಪ್ರೋಟೀನ್ಸ್, ವೆಜಿಟೇಬಲ್ಸ್, ಕಾರ್ಬ್ಸ್ ಎಲ್ಲ ಇನ್ಕ್ಲೂಡ್ ಆಗಿದೆ. ಹಾಗಾಗಿ ಇಷ್ಟು ನೈಟ್ ಊಟ ಆಗಿರುತ್ತೆ. ಇವತ್ತಿಗೆ ನಾನು ವೀಡಿಯೋನ ಎಂಡ್ ಮಾಡ್ತೀನಿ. ಇನ್ನೊಂದು ವೀಡಿಯೋ ಜೊತೆ ಸಿಗ್ತೀನಿ.